ಟಿಟಿಡಿ ಅಧ್ಯಕ್ಷರಾದಂತಹ ಬಿ.ಆರ್. ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ತಿರುಮಲದ ಅನ್ನಮಯ್ಯ ಕಟ್ಟಡದಲ್ಲಿ ಟಿಟಿಡಿ ಆಡಳಿತ ಮಂಡಳಿ ಸಭೆ ನಡೆಯಿತು. ಸಭೆಗೂ ಮುನ್ನ ಟಿಟಿಡಿ ವಿದ್ವಾಂಸ ಗರಿಮೆಲ್ಲ ಬಾಲಕೃಷ್ಣ ಪ್ರಸಾದ್ ಅವರ ನಿಧನಕ್ಕೆ ಆಡಳಿತ ಮಂಡಳಿಯು 2 ನಿಮಿಷಗಳ ಮೌನ ಆಚರಿಸಿ ಸಂತಾಪ ಸೂಚಿಸಿತು. ಸರಿಸುಮಾರು 5,400 ಕೋಟಿ ರೂಪಾಯಿಗಳೊಂದಿಗೆ ಮಂಡಳಿಯು 2025-26ನೇ ಸಾಲಿನ ವಾರ್ಷಿಕ ಬಜೆಟ್ ಮಂಡಿಸಲಿದೆ. 30ಕ್ಕೂ ಹೆಚ್ಚು ಕಾರ್ಯಸೂಚಿ ಅಂಶಗಳೊಂದಿಗೆ ಹಲವಾರು ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಿ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಮುಂಬರುವ ಬೇಸಿಗೆ ರಜೆಯ ದಟ್ಟಣೆಯನ್ನ ಗಮನದಲ್ಲಿಟ್ಟುಕೊಂಡು ಸಾಮಾನ್ಯ ಭಕ್ತರಿಗೆ ಒದಗಿಸಬೇಕಾದ ಪ್ರಯೋಜನಗಳ ಕುರಿತು ಚರ್ಚೆ ನಡೆಸಲಾಯಿತು. ಟಿಟಿಡಿ ಅಧ್ಯಕ್ಷರಾಗಿರುವಂತಹ ಬಿ.ಆರ್. ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಆಡಳಿತ ಮಂಡಳಿಯವರು ಒಂದು ಸಭೆಯನ್ನು ನಡೆಸಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡಲಾಯಿತು. ಬಿ.ಆರ್. ನಾಯ್ಡು ಅವರು ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಬದಲಾವಣೆಗಳು ತಿರುಮಲದಲ್ಲಿ ಆಗ್ತಾ ಇದೆ, ಅಂದರೆ ಟಿಟಿಡಿಲಿ ಆಗ್ತಾ ಇದೆ. ಯಾಕಂದರೆ ಭಕ್ತರ ಹಿತದೃಷ್ಟಿಯಿಂದ ಬಹಳ ಅನುಕೂಲಗಳನ್ನು ಬಿ.ಆರ್. ನಾಯ್ಡು ಅವರು ಮಾಡ್ತಾ ಇದ್ದಾರೆ. ಇನ್ನು ಬಜೆಟ್ 2025-26ನೇ ಸಾಲಿನ ಬಜೆಟ್ ಮಂಡನೆ ಹೇಗಿರಬೇಕು, ಎಷ್ಟು ಕೋಟಿಯನ್ನು ಮೀಸಲಿಡಬೇಕು, ಮತ್ತು ಈ ಬೇಸಿಗೆ ಜಾಸ್ತಿ ಆಗ್ತಾ ಇದೆ, ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು, 5,400 ಕೋಟಿ ರೂಪಾಯಿ ಒಂದು ಬಜೆಟ್ ಈ ಬಾರಿಯ ಗಾತ್ರದ್ದಿರುತ್ತೆ. ಹಾಗಾಗಿ ಓವರಾಲ್ ನೋಡೋದಾದರೆ ತಿರುಮಲವನ್ನು ಅಂದರೆ ಟಿಟಿಡಿಯನ್ನು ಯಾವ ರೀತಿ ಮತ್ತಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಬಿ.ಆರ್. ನಾಯ್ಡು ಅವರು ನಡೆಸಿದ್ದಾರೆ. ಮತ್ತು ಅವರ ಆಡಳಿತ ಮಂಡಳಿಯ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ವಿದ್ವಾಂಸ ಗರಿಮೆಲ್ಲ ಬಾಲಕೃಷ್ಣ ಪ್ರಸಾದ್ ಅವರ ನಿಧನಕ್ಕೆ ಆಡಳಿತ ಮಂಡಳಿಯವರು 2 ನಿಮಿಷಗಳ ಕಾಲ ಮೌನವನ್ನು ಆಚರಿಸಿ ಸಂತಾಪವನ್ನು ಸೂಚಿಸಿದರು. ತಿರುಮಲ ಅನ್ನಮನೆಯ ಕಟ್ಟಡದಲ್ಲಿ ಟಿಟಿಡಿಯ ಈ ಒಂದು ಆಡಳಿತ ಮಂಡಳಿಯ ಒಂದು ಸಭೆ ನಡೆಯಿತು. ಬಿ.ಆರ್. ನಾಯ್ಡುವರಿಗೂ ಕೂಡ ಕೆಲವೊಂದಿಷ್ಟು ಮನವಿಗಳನ್ನು ಕೂಡ ಸದಸ್ಯರು ತಲುಪಿಸಿದರು. ಬಿ.ಆರ್. ನಾಯ್ಡು ಅವರು ನೋಡಿ ಅಲ್ಲಿನ ಸ್ಥಳೀಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜೊತೆಗೆ ಸದಸ್ಯರ ಜೊತೆಗೆ ವಾರಕ್ಕೊಂದಾದರೂ ಸಭೆಯನ್ನು ಮಾಡುವ ಮೂಲಕ ಹಲವು ಮಹತ್ತರವಾದಂಥ ಕಾರ್ಯಗಳನ್ನು ಈಗ ತಿರುಮಲದಲ್ಲಿ ಮಾಡ್ತಾ ಇದ್ದಾರೆ. ಡೇ 1ನಿಂದ ನೋಡ್ತಾ ಇದ್ದೀವಿ. ಅಲ್ಲಿ ವ್ಯಾಪಾರಸ್ಥರಿಗಾಗಿರಬಹುದು, ಆಡಳಿತ ಮಂಡಳಿಯವರಿಗಾಗಿರಬಹುದು, ಅಲ್ಲಿಗೆ ಬರುವಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಏನು ಕೊರತೆ ಆಗಬಾರದಂತೆ ಎಲ್ಲ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಬಿ.ಆರ್. ನಾಯ್ಡು ಅವರು. ಇನ್ನು ಬಜೆಟ್ ನೋಡೋದಾದರೆ ನಾವು 5,400 ಕೋಟಿ, ಯಾಕಂದರೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ದೀರ್ಘಾವಧಿಯ ಒಂದು ಬಜೆಟ್ ಇದು, ಅಂದರೆ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ಕಾಮಗಾರಿ ಕೆಲಸಗಳು ಕೂಡ ಯಾವ್ಯಾವ ಬಾಕಿ ಇದೆಯೋ ಅದನ್ನು ಕೂಡ ಮುಂದುವರಿಸುವಂತಹ ವಾಗ್ದಾನ ಮಾಡಿದ್ದಾರೆ.